ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಶ್ರೀಲಂಕಾ ಮತ್ತೆ ಪಾಕಿಸ್ತಾನ ಫೈನಲ್ ಮ್ಯಾಚ್ ಕೂಡ ಇರುವಂತದ್ದು. ಫೈನಲ್ ಮ್ಯಾಚ್ ಅಂತ ಏನೋ ಕೇಳ್ತೀನಿ ಅಂದ್ರೆ ಪಾಕಿಸ್ತಾನರಿಗೆ ಫೈನಲ್ ಮ್ಯಾಚ್, ಶ್ರೀಲಂಕಾ ಕೂಡ ಫೈನಲ್ ಮ್ಯಾಚ್. ಶ್ರೀಲಂಕಾ ಒಂದು ಮ್ಯಾಚ್ ಆಡ್ತಾರೆ ಹೋಗ್ತಾರೆ, ಮತ್ತೆ ಪಾಕಿಸ್ತಾನ ಕೂಡ ಅಷ್ಟೇ ಈ ಮ್ಯಾಚ್ ಅಲ್ಲಿ ವಿನ್ ಆದ್ರು ಅಂದ್ರೆ ಕೇವಲ ವಿನ್ ಆಗೋದಷ್ಟೇ ಅಲ್ಲ, ಹ್ಯೂಜ್ ರನ್ ರೇಟ್ ಇಂದ ವಿನ್ ಆಗಬೇಕಾಗುತ್ತೆ. ಇನ್ನೇನು ಕಡಿಮೆ ರನ್ ಇಂದ ವಿನ್ ಆದ್ರು ಅಂದ್ರೆ ಅವರು ಕೂಡ ಮನೆ ಹೋಗ್ಬಿಡ್ತಾರೆ. ಹಾಗಾಗಿ ಹೇಳಿದ್ದು ಇದು ಶ್ರೀಲಂಕಾ ಮತ್ತೆ ಪಾಕಿಸ್ತಾನಕ್ಕೆ ಫೈನಲ್ ಮ್ಯಾಚ್ ಕೂಡ ಆಗಿರುತ್ತೆ ಇವತ್ತು ಅಂತ. ನಿನ್ನೆನೆ ಪಾಕಿಸ್ತಾನ ಮನೆಗೆ ಹೋಗ್ಬೇಕಿತ್ತು, ನ್ಯೂಜಿಲೆಂಡ್ ಅವರು ಸೋತ್ ಬಿಟ್ರಲ್ಲ, ಅದೊಂದು ಪಾಕಿಸ್ತಾನಕ್ಕೆ ಪ್ಲೇಸ್ ಕೂಡ ಆಗ್ಬಿಟ್ರು. ಇಲ್ಲಿ ನೋಡಿ ಯಾವ ತರ ಸಿಚುವೇಶನ್ ಇದೆ ಅಂದ್ರೆ, ನಿನ್ನೆ ನ್ಯೂಜಿಲೆಂಡ್ ಮತ್ತೆ ಇಂಗ್ಲೆಂಡ್ ಮ್ಯಾಚ್ ಆಗ್ಬೇಕಾದ್ರೆ ಪಾಕಿಸ್ತಾನದವರು ಪ್ರೇಯರ್ ಮಾಡ್ತಿದ್ರು ಅನ್ಸುತ್ತೆ, ನ್ಯೂಜಿಲೆಂಡ್ ಅವರು ಸೋಲಿ 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 ಅಂತ. ಅದೇ ರೀತಿ ಆಯ್ತು ಅಂದ್ರೆ ಲಾಸ್ಟ್ ಓವರ್ ತನಕ ಮ್ಯಾಚ್ ಇತ್ತು ಗುರು. ಸುಮಾರು ಒಂದು 16 ಓವರ್ ತನಕ ಮ್ಯಾಚ್ ನ್ಯೂಜಿಲೆಂಡ್ ಕಂಟ್ರೋಲ್ ಇತ್ತು. ಯಾವಾಗ 17ನೇ ಓವರ್ ಗ್ಲೀನ್ ಫಿಲಿಪ್ಸ್ ಕೊಟ್ಟರು, ತಗೊಳ್ಳಿ ಮ್ಯಾಚ್ ಫುಲ್ ಟರ್ನ್, ಒಂದೇ ಓವರಲ್ಲಿ 20-22 ರನ್ ಓಡಿಸ್ಕೊಂಡಿದ್ದು. ಅದಾದ್ಮೇಲೆ ರಯಾನ್ ಅಹಮದ್, ವಿಲ್ ಜಾಕ್ಸ್ ನಿಂತ್ಕೊಂಡು ಆಡಿದ್ಕೆ ಫುಲ್ಲು ಮಕ್ಕಳೇ ಮಲಗಿಸ್ಬಿಟ್ರು ನ್ಯೂಜಿಲೆಂಡ್ನ. ಅದೊಂದೇ ಕಾರಣಕ್ಕೆ ಪಾಕಿಸ್ತಾನಕ್ಕೆ ಒಂದು ಪ್ಲೇಸ್ ಕೂಡ ಆಯಿತು. ಮತ್ತು ಇವತ್ತಿನ ಮ್ಯಾಚ್ ನೋಡಿ, ಈಗ ನ್ಯೂಜಿಲೆಂಡರ್ ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಪಾಕಿಸ್ತಾನ ಸೋಲಿ ಸೋಲಿ ಅಂತ. ಅಂದರೆ ಜಾಸ್ತಿ ರನ್ನ ಹೊಡಿಯೋಕೆ ಹೋಗ್ಬಾರ್ದು. ಅದಾದ್ಮೇಲೆ ಏನು ತುಂಬ ಕಡಿಮೆ ರನ್ ರೇಟಿಂದ ಸೋತ್ರು, ಇಲ್ಲಾಂದ್ರೆ ಶ್ರೀಲಂಕಾ ಪಾಕಿಸ್ತಾನ ಸೋಲ್ಸ್ಬಿಡ್ತು ಅಂದ್ರೆ ಮತ್ತೆ ಇಲ್ಲಿ ನ್ಯೂಜಿಲೆಂಡ್ಗೆ ಚಾನ್ಸ್ ಕೂಡ ಇರುವಂಥದ್ದು. ಹಾಗಾದ್ರೆ ನಿಮ್ಗೆಲ್ಲ ಒಂದು ಡೌಟ್ ಕೂಡ ಇರ್ಬೋದು, ಪಾಕಿಸ್ತಾನ ಎಷ್ಟು ರನ್ ರೇಟ್ ಇಂದೆಲ್ಲ ವಿನ್ ಆಗಬೇಕು, ಮತ್ತೆ ಇವರು ಸೆಮಿಸಿಗೆ ಎಂಟ್ರಿ ಆಗ್ತಾರ, ಅದಾದ್ಮೇಲೆ ಯಾವ ಪಿಚ್ ಯಾವ ಥರ ಇದೆ, ನಿಜವಾಗ್ಲೂ ಇವತ್ತು ಪಾಕಿಸ್ತಾನ ಹೊಡಿತಾ ಇಲ್ವಾ, ಪ್ರತಿಯೊಂದು ಕೂಡ ನಾವು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಅನ್ನ ಮುಂದೆ ನೋಡಬಹುದು. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಆಕ್ಚುಲಿ ನಿನ್ನೆ ಇಂಗ್ಲೆಂಡ್ ಮತ್ತೆ ನ್ಯೂಜಿಲೆಂಡ್ ಮ್ಯಾಚ್ ಅಲ್ಲಿ ನ್ಯೂಜಿಲೆಂಡ್ ಇಂಗ್ಲೆಂಡ್ ನ ಸೋಲ್ಸ್ಬಿಟ್ಟಿರೋ ಸಾಕಿತ್ತು ಗುರು. ಈ ತಲೆನಾವೇ ಇರ್ತಿರಲಿಲ್ಲ, ಇನ್ನೇನೋ ಪಾಕಿಸ್ತಾನ ಹೋಗ್ಬಿಡ್ತು ಅಂತ ನಾವೊಂದ್ ಕಡೆ ಖುಷಿ ಕೂಡ ಆಗ್ಬಿಟ್ಟಿತ್ತು. ಆದ್ರೆ ಈಗ ಮತ್ತೆ ಪಾಕಿಸ್ತಾನ ಎಂಟರ್ ಆಗಿರೋದು, ಒಂದು ಚಾನ್ಸ್ ಸಿಕ್ಕಿರೋದು ನಿಜವಾಗ್ಲೂ ಒಂಥರ ಬೇಜಾರಾಗುವ ವಿಷಯನೇ. ಆದ್ರೂ ಕೂಡ ಫೈಟ್ ಇರುತ್ತೆ, ಬಂದ್ರು ಕೂಡ ನೋಡ್ಬೇಕು ಏನಾಗುತ್ತೆ ಅಂತ. ಪಾಯಿಂಟ್ಸ್ ಟೇಬಲ್ ನೋಡಕ್ ಹೋದ್ವಿ ಅಂದ್ರೆ ನ್ಯೂಜಿಲೆಂಡ್ ಈಗಾಗಲೇ ನಿನ್ನೆ ಮ್ಯಾಚ್ ಸೋತಿದ್ರು ಕೂಡ ಅಷ್ಟೇ 1.390 ಪಾಯಿಂಟ್ ಅನ್ನ ಕೂಡ ಪಡ್ಕೊಂಡಿದೆ. ಅದಾದ್ಮೇಲೆ ಪಾಕಿಸ್ತಾನ 3ನೇ ಪ್ಲೇಸ್ ಅಲ್ಲಿ ಕೂಡ ಇದೆ 0.461. ಇದನ್ನ ಅವರು ರಿಕವರ್ ಮಾಡ್ಕೋಬೇಕು ಅಂದ್ರೆ ಇವತ್ತಿನ ಮ್ಯಾಚ್ ಅನ್ನ ವಿನ್ ಆಗಿ ಸುಮಾರು 60ರಿಂದ 65 ರನ್ ಇಂದ ಅವರು ವಿನ್ ಕೂಡ ಆಗ್ಬೇಕಾಗುತ್ತೆ. ಇಲ್ಲಾಂದ್ರೆ ಬರೀ ಮ್ಯಾಚ್ ವಿನ್ ಆದ್ರೆ ಯಾವುದೇ ಕಾರಣಕ್ಕೂ ಯೂಸ್ ಆಗೋದಿಲ್ಲ ಪಾಕಿಸ್ತಾನಕ್ಕೆ. ಏನು ಈಗ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ 150 ರನ್ ನೋಡಿದ್ರು ಅನ್ಕೊಳ್ಳಿ, ಶ್ರೀಲಂಕಾ ಸುಮಾರು ಒಂದು 130, 120 ಅಲ್ಲಿ ತನಕ ಚೇಸ್ ಮಾಡ್ತು, ಆಮೇಲೆ ಔಟ್ ಆದ್ರೂ ಕೂಡ ಅಷ್ಟೇ ಪಾಕಿಸ್ತಾನಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲಿ ಸಿಗೋದಿಲ್ಲ. ಅದೇ ಪಾಕಿಸ್ತಾನ ಫಸ್ಟ್ ಇನ್ನಿಂಗ್ಸ್ ಅನ್ನ ಆಡ್ತು ಅನ್ಕೊಳ್ಳಿ, ಅಲ್ಲಿ ಸುಮಾರು ಏನಿಲ್ಲ ಅಂದ್ರೂ ಕೂಡ 190ಇಂದ 200 ರನ್ನ ಹೊಡಿಲೇಬೇಕು ಇವತ್ತಿನ ಮ್ಯಾಚ್ ಅಲ್ಲಿ, ಅನಿವಾರ್ಯ ಆಗಿದೆ. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಶ್ರೀಲಂಕಾದವ್ರನ್ನ 115 ಒಳಗೆ ಕಟ್ಟಾಕ್ಬೇಕಾಗುತ್ತೆ. 115, 120 ಮ್ಯಾಕ್ಸ್ ಅಂದ್ರೆ ಅಷ್ಟರೊಳಗೆ ಕಟ್ಟಾಕಿದ್ರು ಅಂದ್ರೆ ಪಾಕಿಸ್ತಾನಕ್ಕೆ ಒಂದು ಚಾನ್ಸ್ ಕೂಡ ಇರುವಂಥದ್ದು. ಅದೇ ಶ್ರೀಲಂಕಾ ಸ್ಟಾರ್ಟಿಂಗ್ ಬ್ಯಾಟಿಂಗ್ ಅನ್ನ ಮಾಡಿ ಒಂದು ಎಷ್ಟರ ರನ್ ಹೊಡಿಲಿ, ಆ ರನ್ನ ಚೇಸ್ ಮಾಡಬೇಕಾಗುತ್ತೆ. ಕೇವಲ 13 ಓವರ್ ಒಳಗೆ ಅಷ್ಟರೊಳಗೆ ಚೇಸ್ ಮಾಡಿದ್ರು ಅಂದ್ರೆ ಪಾಕಿಸ್ತಾನಕ್ಕೆ ಇಲ್ಲಿ ಚಾನ್ಸ್ ಕೂಡ ಇರುವಂಥದ್ದು. ಇಲ್ಲಾಂದ್ರೆ ಡೈರೆಕ್ಟ್ ಇಲ್ಲಿ ಮನೆಗೆ ಹೋಗೋ ಚಾನ್ಸ್ ಕೂಡ ಇವತ್ತು ಇದೆ. ಅಂದ್ರೆ ಶ್ರೀಲಂಕಾ ಕೂಡ ಮನೆಗೆ ಹೋಗ್ಬಿಡುತ್ತೆ, ಅದ್ರ ಜೊತೆ ಪಾಕಿಸ್ತಾನ ಕೂಡ ಡೈರೆಕ್ಟ್ ಮನೆ ಕೂಡ ಹೋಗ್ಬಿಡುತ್ತೆ. ಇಲ್ಲಾಂದ್ರೆ ಹ್ಯೂಜ್ ರನ್ ರೇಟ್ ಇಂದ ವಿನ್ ಆಯ್ತು ಅಂದ್ರೆ ಸೆಮಿಸಿಗೆ ಅಲ್ಲಿ ಡೈರೆಕ್ಟ್ ಎಂಟ್ರಿ ಕೂಡ ಆಗುತ್ತೆ. ಅದಾದ್ಮೇಲೆ ನ್ಯೂಜಿಲೆಂಡ್ ಪಾಪ ಮನೆ ಕೂಡ ಹೋಗುವಂಥದ್ದು. ಆಕ್ಚುಲಿ ನ್ಯೂಜಿಲೆಂಡ್ ವಾಪಸ್ ಬರ್ಬೇಕು ಗುರು, ಪಾಕಿಸ್ತಾನದವ್ರು ಹೋಗ್ಬೇಕು. ಸೊ ಬಾಯ್ಕಾಟ್ ಮಾಡಿದವರು ಇಲ್ಲಿ ತನಕ ಬರೋದೇ ದೊಡ್ಡ ವಿಷಯ ಹೇಳ್ಬೇಕು ಅಂದ್ರೆ, ಬರ್ಬಾರ್ದು ಅವರು, ಬಾಯ್ಕಾಟ್ ಮಾಡ್ತೀವಿ ಅಂತ ಸ್ಟಾರ್ಟಿಂಗ್ ಹೇಳಿದ್ರು ತಾನೆ. ಸೊ ಇಲ್ಲಿ ತನಕ ಬಂದು ಏನ್ ಕಿಸಿದಿದೆ ಅವರು. ಸೊ ಹಾಗಾಗಿ ಸುಮ್ನೆ ಇವತ್ತಿನ ಮ್ಯಾಚ್ ಅಲ್ಲಿ ಸೋಲ್ಬೇಕು ಪಾಕಿಸ್ತಾನ ನನ್ನ ಪ್ರಕಾರ. ಇವತ್ತು ಮ್ಯಾಚ್ ನಡೀತಿರೋದು ಕೂಡ ಅಷ್ಟೇ ಪಲೆಕ್ಕಲೆ ಇಂಟರ್ನ್ಯಾಷನಲ್ ಸ್ಟೇಡಿಯಂ, ಶ್ರೀಲಂಕಾ ಮ್ಯಾಚ್ ಕೂಡ ನಡೀತಿರುವಂಥದ್ದು. ಇದೊಂಥರ ಬ್ಯಾಟಿಂಗ್ ಪಿಚ್ ಕೂಡ ಆಗಿದೆ. ಅದಾದ್ಮೇಲೆ ಸ್ಪಿನ್ನರ್ಸ್ಗೆ ಸ್ವಲ್ಪ ಹೆಲ್ಪ್ ಕೂಡ ಸಿಗುವಂಥದ್ದು. ಹೋಗ್ತಾ ಪಿಚ್ ಸ್ವಲ್ಪ ಸ್ಲೋ ಆಗೋದ್ರಿಂದ ಸ್ಪಿನ್ನರ್ಸ್ಗೆ ಹೆಲ್ಪ್ ಕೂಡ ಸಿಗುತ್ತೆ. ಅದಾದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಟಾಸ್ ಯಾರು ವಿನ್ ಆಗ್ತಾರೆ ಅವರು ಆಲ್ಮೋಸ್ಟ್ ಚೇಸಿಂಗ್ ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಆದ್ರೆ ಇವತ್ತು ಪಾಕಿಸ್ತಾನ ಟಾಸ್ ಅನ್ನ ವಿನ್ ಆಗ್ಬಿಡ್ತು ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡೋದು ತುಂಬಾ ಒಳ್ಳೇದು. ಏನಕ್ಕೆ ಅಂದ್ರೆ ಸ್ಟಾರ್ಟಿಂಗೇ ಬ್ಯಾಟಿಂಗ್ ಅನ್ನ ಮಾಡಿ ಒಂದು ಸೂಪರ್ ಆದ ರನ್ನ ಕೂರಿಸಿದ್ರು ಅಂದ್ರೆ ಎಷ್ಟು ಒಂದು 190 ಇಲ್ಲಾಂದ್ರೆ 190 ಪ್ಲಸ್ ರನ್ನ ಇಲ್ಲಿ ಕೂರಿಸ್ಬಿಟ್ರು ಅಂದ್ರೆ ಶ್ರೀಲಂಕಾಕ್ಕೆ ಸ್ವಲ್ಪ ಕಷ್ಟ ಕೂಡ ಆಗ್ಬೋದು. ಇಲ್ಲಾಂದ್ರೆ ಅವ್ರ ಕಡೆ ಕೂಡ ಪ್ಲೇಯರ್ಸ್ ಹಂಗೆ ಇದಾರೆ, ಅವ್ರೇನು ಸಾಮಾನ್ಯ ಅಲ್ಲ. ಆಡಕ್ ನಿಂತ್ಬಿಟ್ರು ಅಂದ್ರೆ ಗೊತ್ತಲ್ಲ, ಪತುಮ್ ನಿಸಾಂಕ ಯಾವ ತರ ಆಡ್ತದೆ, ಕುಶಾಲ್ ಮೆಂಡಿಸ್, ಅದಾದ್ಮೇಲೆ ಒಳ್ಳೆ ಪ್ಲೇಯರ್ಸ್ ಕೂಡ ಇದಾರೆ. ಸೊ ಅವ್ರು ಚೆಚ್ಚಕ್ಕೆ ಪ್ಲಾನ್ ಮಾಡ್ಕೊಂಡ್ರು, ಪಾಕಿಸ್ತಾನ ನಾವೇ ಚೆಚ್ಚಬೇಕು ಅಂತ ಅನ್ಕೊಂಡ್ರು ಅಂದ್ರೆ ಅವರೇ ಚೆಚ್ ಬಿಸಾಕ್ಬಿಡ್ತಾರೆ. 190 ಏನ್ಗುರು, ಅದಕ್ಕಿಂತ ಜಾಸ್ತಿ ಹೊಡೆದು ಕೂಡ ಚೆಚ್ಚೋ ಕೆಪಾಸಿಟಿ ಶ್ರೀಲಂಕಾ ಕೂಡ ಇದೆ. ಶ್ರೀಲಂಕಾ ಏನು ವೀಕ್ ಟೀಮ್ ಅಂತ ಅನ್ಕೊಂಬಿಡಿ, ಯಾವ ಥರ ಪರ್ಫಾರ್ಮ್ ಮಾಡಿದ್ದಾರೆ ನೀವೇನು ನೋಡಿದ್ದೀರಾ. ಆದರೂ ಕೂಡ ಪಾಕಿಸ್ತಾನಲ್ಲಿ ಹೊಡಿಬೇಕು ಅಂದರೆ 190 ಪ್ಲಸ್ ಫಸ್ಟ್ ಇನ್ನಿಂಗ್ಸಲ್ಲೇ ಕೊಡ್ಕೊಬೇಕಾಗುತ್ತೆ. ಇವತ್ತು ಟಾಸನ್ನು ವಿನ್ ಆಗಿಬಿಟ್ಟು ಬ್ಯಾಟಿಂಗನ್ನು ಸೆಲೆಕ್ಟ್ ಮಾಡ್ಕೊಂಡ್ರು ಅಂದರೆ, ಅದಾದಮೇಲೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಆಲ್ಮೋಸ್ಟ್ ಶ್ರೀಲಂಕಾನ ಕಟ್ಟಕ್ಕೆ ಟ್ರೈ ಮಾಡಿದ್ರು ಅಂದರೆ ಒಂದು ಚಾನ್ಸ್ ಇರುತ್ತೆ. ಇಲ್ಲಾಂದರೆ ಶ್ರೀಲಂಕಾದವರು ಹುಚ್ಚುನೆ ಹೊಡ್ದಂಗೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಸೆಕೆಂಡ್ ಇನ್ನಿಂಗ್ಸಲ್ಲಿ ಅಂದರೆ ಮುಖ ಮುಚ್ಕೊಂಡು ವಾಪಸ್
ಹೋಗ್ಬೇಕಾಗುತ್ತೆ. ಮತ್ತೆ ಪಾಕಿಸ್ತಾನದಲ್ಲಿ ಕೂಡ ಅಷ್ಟೇ ಈಗ ರೀಸೆಂಟ್ ಮ್ಯಾಚ್ ನ ಸ್ಟಾಟ್ಸ್ ಅನ್ನ ತೆಗೆದು ನೋಡ್ವಿ ಅಂದ್ರೆ ಯಾರು ಫರ್ಹಾನ್ ಒಬ್ಬ ಫಾರ್ಮಲ್ ಕೂಡ ಇದ್ದಾನೆ. ಅದಾದ್ಮೇಲೆ ಆಯೂಬ್ ಆಗಿರ್ಬೋದು, ಬಾಬರ್ ಆಜಮ್ ಗುರು ಬಾಬರ್ ಆಜಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ಟೈಮಲ್ಲಿ ಎಂತ ಪ್ಲೇಯರ್ಗೂ ಓಪನರ್ ಆಗಿ ಏನೋ ಬರ್ತಾ ಇದ್ದು, ಓಪನರ್ ಆಗ ಥರ್ಡ್ ಪ್ಲೇಸ್ ಅಲ್ಲಿ ಏನೋ ಬರ್ತಾ ಇದೆ ಅಂತ ನಾನು ಮರ್ತು ಬಿಟ್ಟಿದ್ದೀನಿ. ಸೊ ಬಾಬರ್ ಆಜಮ್ ಇರೋ ತನಕ ಪಾಕಿಸ್ತಾನ ಸೋಲಲ್ಲ ಅಂತ ಒಂದು ನೇಮ್ ಇರ್ತಿತ್ತು ಅವಾಗ. ಈಗ ನೋಡಿದ್ರೆ ಬಾಬರ್ ಆಜಮ್ ಫಾರ್ಮ್ ಫುಲ್ ಅಂದ್ರೆ ಫುಲ್ ಡೌನ್ ಆಗಿಬಿಟ್ಟಿದೆ. ಏನಕ್ಕೆ ಡೌನ್ ಆಯ್ತಾ ನಂಗಂತೂ ಗೊತ್ತಾಗ್ತಾ ಇಲ್ಲ. ಅದಾದ್ಮೇಲೆ 4ನೇ ಪ್ಲೇಸಲ್ಲಿ ಈಗ ಕಳಿಸ್ತಾ ಇದ್ದಾರೆ ಬ್ಯಾಟಿಂಗಿಗೆ. ನಿಜವಾಗ್ಲೂ ಬಾಬರ್ ಆಜಮ್ನ ಫುಲ್ಲು ಪರ್ಫಾರ್ಮೆನ್ಸ್ ಕಳ್ಕೊಬಿಟ್ಟಿದ್ದಾರೆ. ಒಂದು ಟೈಮಲ್ಲಿ ಬಾಬರ್ ಆಜಮ್ ಅಂದರೆ ಭಾಳ ಜನ ಹೆದರೋರು ಮಾತ್ರ. ಬಾಬರ್ ಆಜಮ್ ಇರೋ ತನಕ ಪಾಕಿಸ್ತಾನ ಸೋಲಾಗಿ ಬಿಡಲ್ಲ ಅಂತ ಒಂದು ನೇಮ್ ಕೂಡ ಇತ್ತು ಬಾಬರ್ ಆಜಮಿಗೆ. ಈಗ ಕಂಪ್ಲೀಟಾಗಿ ಹಾಳು ಕೂಡ ಮಾಡ್ಕೊಂಡಿದ್ರೆ. ಆದರೆ ಇವತ್ತಿನ ಮ್ಯಾಚಲ್ಲಿ ನೋಡಬೇಕು, ಡೂ ಆರ್ ಡೈ ಮ್ಯಾಚ್ ಆಗಿರೋದ್ರಿಂದ ಯಾರಾದರೂ ಪರ್ಫಾರ್ಮ್ ಮಾಡ್ಬೋದಾ ಅಂತ ನೋಡೋಣ ಏನನ್ಸುತ್ತೆ ಅಂತ. ನಿಮ್ಗೇನಾದ್ರು ಅಪ್ಡೇಟ್ಸು ಫೀಡ್ಬ್ಯಾಕ್ಸ್ ಇತ್ತು ಅಂದರೆ ಕಾಮೆಂಟಿಗೆ ಹಾಕಿ. ನಿಮ್ಮಿಂದ ಕೂಡ ತಿಳ್ಕೊಳ್ಳೋಕೆ ತುಂಬ ಇರುತ್ತೆ. ಮತ್ತೆ ಪಾಕಿಸ್ತಾನ ವಿನ್ ಆಗಬಾರ್ದು ಅದು ಕೂಡ ಕಾಮೆಂಟಿಗೆ ಹಾಕಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ನ ಜೊತೆಗೆ. ಜೈ ಹಿಂದ್, ಒಂದೇ ಮಾತರಂ.